ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ರಾಮನಗರ ಗ್ರಾಮದಲ್ಲಿ ಜಿಯೋ ಏರ್ಟೆಲ್ ನೆಟ್ವರ್ಕ್ ಸಮಸ್ಯೆ ಶೀಘ್ರ ಪರಿಹಾರಕ್ಕೆ ಗ್ರಾಮಸ್ಥರ ಮನವಿ. ಉತ್ತರ ಕನ್ನಡ ಜಿಲ್ಲೆಯ ಸುಪಾ ತಾಲೂಕು ರಾಮನಗರ ಗ್ರಾಮದಲ್ಲಿ ಜಿಯೋ ಮತ್ತು ಏರ್ಟೆಲ್ ಮೊಬೈಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸೇವೆ ಹಲವು ವರ್ಷಗಳಿಂದ ಸಮರ್ಪಕವಾಗಿ ಲಭ್ಯವಾಗುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಮೊಬೈಲ್ ಸಿಗ್ನಲ್ ದುರ್ಬಲವಾಗಿರುವುದರಿಂದ ಕರೆಗಳು ಮಧ್ಯದಲ್ಲೇ ಕಡಿತಗೊಳ್ಳುವುದು, ಕರೆ ಮಾಡಲು ಅಥವಾ ಸ್ವೀಕರಿಸಲು ತೊಂದರೆಯಾಗುವುದು ಹಾಗೂ ಇಂಟರ್ನೆಟ್ ಸೇವೆ ಅತ್ಯಂತ ನಿಧಾನವಾಗುವುದು ಸಾಮಾನ್ಯವಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ವ್ಯಾಪಾರಸ್ಥರು, ಉದ್ಯೋಗಿಗಳು ಸೇರಿದಂತೆ ಸಾರ್ವಜನಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ದೂರವಾಣಿ ಕರೆ ಮಾಡಲು ಸಾಧ್ಯವಾಗದಿರುವುದು ಮತ್ತಷ್ಟು ಆತಂಕಕಾರಿ ಪರಿಸ್ಥಿತಿಗೆ ಕಾರಣವಾಗುತ್ತಿದೆ. ಗ್ರಾಹಕರು ಮೊಬೈಲ್ ಸೇವೆಗಾಗಿ ನಿಯಮಿತವಾಗಿ ಶುಲ್ಕ ಪಾವತಿಸುತ್ತಿದ್ದರೂ ಅದಕ್ಕೆ ಅನುಗುಣವಾಗಿ ಸಮರ್ಪಕ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸೇವೆ ದೊರೆಯುತ್ತಿಲ್ಲ ಎಂದು ಮನವಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಮಸ್ಯೆಯನ್ನು ಸಂಬಂಧಪಟ್ಟ ಜಿಯೋ ಮತ್ತು ಏರ್ಟೆಲ್ ಅಧಿಕಾರಿಗಳು ಹಾಗೂ ಸರ್ಕಾರಿ ಇಲಾಖೆಗಳ ಗಮನಕ್ಕೆ ತಂದು ರಾಮನಗರ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ವ್ಯಾಪ್ತಿ ಮತ್ತು ಇಂಟರ್ನೆಟ್ ಸಂಪರ್ಕವನ್ನು ಶೀಘ್ರವಾಗಿ ಸುಧಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಗ್ರಾಮಕ್ಕೆ ಸಮರ್ಪಕ ಮೊಬೈಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸೇವೆ ಒದಗಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ರಾಮನಗರ ಗ್ರಾಮದ ಪರವಾಗಿ ಮಂಜುನಾಥ್ ನಾಯ್ಕ್, ಪರಶುರಾಮ್ ದೇಸಾಯಿ, ಮಹೇಶ್ ನಾಯ್ಕ್ ಸೇರಿದಂತೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದಾರೆ. ಏನೊಂದು ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಈಗ ಏರ್ಟೆಲ್ ಮತ್ತು ಜಿಯೋ, ಇದು ಬಹಳ ವರ್ಷಗಳಿಂದ ಇದೇ ಪ್ರಾಬ್ಲಮ್ ಇದೆ. ಇಲ್ಲಿ ಎಷ್ಟು ಕಂಪ್ಲೇಂಟ್ ಮಾಡಿದರೂ ನಾವು ಈಗ ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿದರೆ ಅವರು ಜಸ್ಟ್ ಇಲ್ಲಿ ಬಂದು ಸರ್ಕಲಲ್ಲಿ ಅಷ್ಟೇ ಚೆಕ್ ಮಾಡ್ತಾರೆ ಮತ್ತು ಸರಿ ಇದೆ ಅಂತ ಹೋಗ್ಬಿಡ್ತಾರೆ. ಬಟ್ ಈ ಸರ್ಕಲ್ ಬಿಟ್ಟು ಒಳಗಡೆ ಒಂದು ಸ್ವಲ್ಪ ಹೋದರೆ ಯಾವ ನೆಟ್ವರ್ಕು ಬರೋದಿಲ್ಲ. ಒಂದು ಫೋಟೋ ಡೌನ್ಲೋಡ್ ಆಗಬೇಕಂದ್ರೆ 5 ನಿಮಿಷ ನಿಲ್ಲಬೇಕು, ಅಷ್ಟು ಸ್ಲೋ ನೆಟ್ವರ್ಕ್ ಇದೆ. ಏರ್ಟೆಲು ಹಾಗೆ ಇದೆ, ಜಿಯೋನೂ ಹಾಗೆ ಇದೆ. ನಮ್ಮ ಮೇನ್ ರೋಡ್ ಸಹ ಅವ್ರದ್ದು ನೆಟ್ವರ್ಕ್ ಬರೋದಿಲ್ಲ. ಅದಕ್ಕಾಗಿ ಇದಕ್ಕೆ ತಕ್ಕ ಯಾರು ಅಧಿಕಾರಿಗಳಿದ್ದಾರೋ ಅಥವಾ ಈ ಜಿಯೋ ಮತ್ತು ಏರ್ಟೆಲ್ ಯಾರು ಸಂಬಂಧಪಟ್ಟ ಇಲಾಖೆದವರಿದ್ದಾರೆ ಇವರಿಗೆ ತಿಳಿಸಿ ಈ ರಾಮನಗರದಲ್ಲಿ ಆದಷ್ಟು ಬೇಗನೆ ಈ ನೆಟ್ವರ್ಕ್ ಇಶ್ಯೂವನ್ನು ಸಾಲ್ವ್ ಮಾಡಬೇಕು. ಯಾಕಂದರೆ ಒಂದು 78 ದಿನ 80 ದಿನಕ್ಕೆ 800 ರೂಪಾಯಿ ರಿಚಾರ್ಜನ್ನು ಮಾಡ್ತೀವಿ ನಾವು. ಒಂದು ದಿನ ನಾವು ಲೇಟ್ ಆದರೆ ಅವರು 10 ಸರಿ ನಮ್ಗೆ ಕಾಲ್ ಮಾಡ್ತಾರೆ, ರಿಚಾರ್ಜ್ ಮಾಡಿರಿ ಅಂತೇಳಿ. ಮೇಲಿಂದ ಇವತ್ತಿಂದ 2 GB ಡಾಟಾ ನಾವೇನಾದರೂ ಯೂಸ್ ಮಾಡಿಲ್ಲ ಅಂದರೆ ಅದು ವೇಸ್ಟು, ಮತ್ತು ನಾಳೆ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. 1 ರೂಪಾಯಿ ಕಮ್ಮಿ ಇದ್ದರೆ ರಿಚಾರ್ಜ್ ಆಗೋದಿಲ್ಲ. ಇಷ್ಟೆಲ್ಲ ನಾವು ದುಡ್ಡನ್ನು ಕಟ್ಟಿ ನಾವು ಇಷ್ಟು ಇಶ್ಯೂಗಳನ್ನು ನಾವು ನಮ್ಮ ಮೇಲೆ ಹಾಕ್ಕೊಂಡಿದ್ದೀವಿ. ಅದಕ್ಕಾಗಿ ಆದಷ್ಟು ಬೇಗನೆ ಈ ಒಂದು ನೆಟ್ವರ್ಕ್ ಇಶ್ಯೂ ಏನಿದೆ ಇಲ್ಲಿ ನಮ್ಮ ರಾಮನಗರದಲ್ಲಿ, ಇದನ್ನು ಆದಷ್ಟು ಬೇಗ ಅವರು ಕ್ಲಿಯರ್ ಮಾಡಿಕೊಡ್ಬೇಕು. ಅದಕ್ಕಾಗಿ ನಾವು ಇವತ್ತು ಗ್ರಾಮ ಪಂಚಾಯತಲ್ಲಿ PDO ಮುಖಾಂತರ ಒಂದು ಪತ್ರವನ್ನು ಕೊಟ್ಟಿದ್ದೀವಿ, ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅವರು ತಕ್ಕ ಒಂದು ಅಧಿಕಾರಿಗಳಿಗೆ ಅದನ್ನು ತಿಳಿಸಿ ಆದಷ್ಟು ಬೇಗನೆ ನಮ್ಮ ಒಂದು ಇಲ್ಲೇನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಸಾಲ್ವ್ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ.